Hi friends, welcome to EduSun YouTube channel. I am Dr. Sangmesh Murthy. In this video, I would like to discuss with you HSTR and CRIS related English literature, especially William Shakespeare's As You Like It and Merchant of Venice drama or play. We will discuss for the exam point of view only. The first I will discuss with you the Merchant of Venice play. The Merchant of Venice plays is written by the great legendary writer of English, the William Shakespeare. But one thing you are asking, you may get one question. So without about the author, why he started this drama, The Merchant of Venice? Because of William Shakespeare, that's not complete in 1 or 2 minutes, or so that's why I will make one video for William Shakespeare on exam point of view. So in this video, I would like to discuss with you only Merchant of Venice and the As You Like It. Friends, this Merchant of Venice drama, the main source for the Shakespeare, that is Italian work, Il Pacarone's and Richard Robinson's work, Gesta Romo. So these, on the basis of these two works, he has created the Merchant of Venice drama. Then we have to remember one great concept. I mean, two concepts are there in this drama. ಅದು ಯಾವುದು ಅಂತಂದರೆ, ಒಂದು ಕಡೆ ಜೀವನವನ್ನು ಒತ್ತಿ ಇಡಲು ಹಿಂಜರಿಯದ ಆದರ್ಶ ಗೆಳೆತನವನ್ನು ನೋಡ್ತಾ ಹೋದರೆ, ಇನ್ನೊಂದು ಕಡೆ ಜೀವಕ್ಕೆ ಕಂಟಕವಾದರೂ ಕೂಡ ತನ್ನ ಹಗೆತನ ಬೇಕಾ ಅಂತಕ್ಕಂಥ ಇವೆರಡು, ಹಗೆತನ ಮತ್ತು ಈ ಗೆಳೆತನ, ಎರಡು ಕಾನ್ಸೆಪ್ಟ್ ಇಟ್ಟುಕೊಂಡು ಶೇಕ್ಸ್ಪಿಯರ್ ಈ ನಾಟಕವನ್ನು ಬರೆದಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇದು ನಡೆದಿರ್ತಕ್ಕಂಥದ್ದು ಈ ಇಟಲಿಯ ವೆನಿಸ್ ನಗರ ಮತ್ತು ಬೆಲ್ಮೌಂಟ್ ಅಂತಕ್ಕಂಥ ಎರಡು ನಗರಗಳಲ್ಲಿ ನಡೆದಿರ್ತಕ್ಕಂಥದ್ದು. ಸುಮಾರು 16ನೇ ಶತಮಾನದಲ್ಲಿ ಈ ನಾಟಕ ಬರೆಯಲ್ಪಟ್ಟದ. ಇನ್ನು ಮುಖ್ಯವಾಗಿರ್ತಕ್ಕಂಥ ಇದರ ಥೀಮನ್ನು ನಾನು ನಿಮಗೆ ಈಗ ಹೇಳ್ಕೊತ ಹೋಗ್ತೀನಿ. ಇದ್ರೊಳಗೆ ಜಸ್ಟಿಸ್, ಮರ್ಸಿ, ಫ್ರೆಂಡ್ಶಿಪ್, ಲವ್ ಆ್ಯಂಡ್ ಪ್ರೊಡ್ಯೂಸಸ್, ಸೊ ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಒಂದಿಷ್ಟು ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ಶೇಕ್ಸ್ಪಿಯರು ಈ ನಾಟಕವನ್ನು ರಚಿಸಿದ್ದಾರೆ. ಅದನ್ನು ನಾವು ಕ್ಯಾರೆಕ್ಟರ್ಗಳ ಮುಖಾಂತರವಾಗಿ ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಈ ನಾಟಕದಲ್ಲಿ ಬರ್ತಕ್ಕಂಥ ಒಂದು ಅತಿ ಅಮೂಲ್ಯವಾಗಿರ್ತಕ್ಕಂಥ ಪಾತ್ರ ಅಂತಂದರೆ ಆ್ಯಂಟೋನಿಯೋ ಒಬ್ಬ ಏನಾಗಿರ್ತಾರಪ್ಪ ಅಂತಂದರೆ ಈ ವೆನಿಸ್ ನಗರದ ಶ್ರೀಮಂತ ಮತ್ತು ಲಾಯಲ್ ಆಗಿರ್ತಕ್ಕಂಥ ವ್ಯಾಪಾರಿ ಆಗಿರ್ತಾನೆ. ಅವನು ಬೆಸ್ಟ್ ಫ್ರೆಂಡ್ ಅಂತಂದರೆ ಬೆಸ್ಯಾನಿಯೋ ಆಗಿರ್ತಾನೆ. ಸೊ ಇನ್ನು ಬೆಸ್ಯಾನಿಯೋ ಈ ಆ್ಯಂಟೋನಿಯನ ಬೆಸ್ಟ್ ಫ್ರೆಂಡು. ಅದ್ರ ಜೊತೆಗೆ ಇವನು ಪೋರ್ಷಿಯಾ ಅಂತಕ್ಕಂಥ ಒಬ್ಬಳು ಹುಡುಗಿಯನ್ನು ಲವ್ ಮಾಡಿ ಮತ್ತು ಮದುವೆನೂ ಕೂಡ ಆಗ್ತಾನೆ. ಸೊ ಅದ್ರ ಜೊತೆಗೆ ಇವ ಬೆಸ್ಯಾನಿಯೋ ಏನಾಗಿರ್ತಾನಪ್ಪ ಅಂತಂದರೆ ಬಹಳ ಚೈನಿ ಆಸಾಮಿ, ರೊಕ್ಕ ಹೋದ್ರೂ ಚಿಂತಿಲ್ಲ, ನಾನು ಸಾಲ ಮಾಡಿ ಆದರೂ ತುಪ್ಪ ತಿನ್ನುವಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಈ ಬೆಸ್ಯಾನಿಯೋ ಆಗಿರ್ತಾನೆ. ಅದ್ರ ಜೊತೆಗೆ ಇನ್ನು ಪೋರ್ಷಿಯಾ ವೆಲ್ದಿ ಇಂಟೆಲಿಜೆಂಟ್ ಆಫ್ ಬೆಲ್ಮೌಂಟ್ ಬೆಸ್ಯಾನಿಯೋಸ್ ಬಿಲೌಡ್. ಸೊ ಈಕಿ ಭಾಳ ವೆಲ್ದಿ ಆಗಿರ್ತಾಳೆ. ಅವ್ರ ತಂದೆ ಭಾಳಷ್ಟು ಆಸ್ತಿಯನ್ನು ಅವಳಿಗೋಸ್ಕರ ಬಿಟ್ಟು ಹೋಗಿರ್ತಾನೆ. ಆದರೆ ಒಂದು ಕ್ಯಾಸ್ಕೆಟ್ ಗೇಮ್ ಅಂತೇಳಿ ಕಂಡಕ್ಟ್ ಮಾಡಿದವ್ರಿಗೆ, ಅಂದರೆ ನಾವೇನೀಗ ವಧುವರ ಪರೀಕ್ಷೆ ಅಂತೀವಲ್ಲ, ಆ ಥರ ಮಾಡಿ ಒಂದು ವೀಲ್ ಮಾಡಿ ಅವ್ನು ಸತ್ತೋಗಿಬಿಡ್ತಾನೆ. ಅವಳು ಎಲ್ಲ ಆಸ್ತಿ ಹಾಕಿ ಬರ್ಬೇಕಾದ್ರೆ ಮದುವೆ ಆಗಬೇಕು. ಆ ಮದುವೆ ಆಗ್ಬೇಕಾದ್ರೆ ಕ್ಯಾಸ್ಕೆಟ್ ಅಂತಕ್ಕಂಥ ಒಂದು ಗೇಮಲ್ಲಿ ಗೆಲ್ಲಬೇಕು. ಅದು ಹೆಂಗೆ ಆಡ್ಬೇಕು ಅನ್ನೋದು ಹೇಳ್ಬಿಟ್ಟಿರ್ತಾನೆ ಅವನು. ಹೆಂಗೆ ಮಾಡಬೇಕು, ಚಿನ್ನ, ಬೆಳ್ಳಿ ಮತ್ತು ಈ ಸೀಸ್ನಿಂದ 3 ಕಾಯಿನ್ಗಳು ಮಾಡಿರಿ, ಅದರಾಗ ಇವಳ ಪೋರ್ಷಿಯನ್ ಫೋಟೋ ಇಡ್ರಿ, ಯಾರು ಯಾವುದನ್ನು ತೆಗೆದುಕೊಳ್ತಾರೆ ಅವ್ರಿಗೆ ಈಕಿನನ್ನು ಕೊಟ್ಟು ಮದುವೆ ಮಾಡಬೇಕು ಅಂತಕ್ಕಂಥದ್ದನ್ನು ವೀಲ್ ಮಾಡಿ ಹೋಗಿಬಿಟ್ಟಿರ್ತಾನೆ. ಸೊ ಇಲ್ಲಿ ಇದು ಬೆಸ್ಯಾನಿಯೋಗೆ ಗೊತ್ತಾಗಿಬಿಡುತ್ತೆ. ಅವನು ಏನು ಮಾಡಿಬಿಡ್ತಾನೆ, ಈ ಆ್ಯಂಟೋನಿ ಹತ್ರ ಸಾಲ, ಯಾಕಂದ್ರೆ ಅವನು ಅಷ್ಟೇನು ಸೋರ್ಸ್ ಇರೋದಿಲ್ಲ. ಹಾಗಾಗಿ ಆ್ಯಂಟೋನಿ ಹತ್ರ ಹೋಗಿ ಕೇಳ್ತಾನೆ, ಈಗ ದೋಸ್ತಾನ ಹಿಂಗೆ ಬೆಲ್ಮೌಂಟಿಗೆ ಈ ಥರ ಪೋರ್ಷಿಯಾ ಅಂತಕ್ಕಂಥ ಹುಡುಗಿದ್ದು ವಧು ಪರೀಕ್ಷೆ ಅದ, ನಾನು ಹೋಗ್ಬೇಕಾಗಿದ್ದು, ದುಡ್ಡು ಕೊಡು ಅಂತ ಕೇಳ್ತಾನೆ. ಸೊ ಅವನ ಹತ್ರನೂ ದುಡ್ಡು ಇರೋದಿಲ್ಲ, ವ್ಯಾಪಾರಿ ಆದರೂ ಕೂಡ. ಯಾಕಂದ್ರೆ ಅವನ ಹಡಗುಗಳು ವಿದೇಶದಿಂದ ಬಂದಿರೋದಿಲ್ಲ, ಸಮುದ್ರದಲ್ಲೇ ಸಿಕ್ಕಾಕೊಂಡ್ಬಿಟ್ಟಿರ್ತವೆ. ಅದು ಬಂದ ತಕ್ಷಣ ಕೊಡ್ತೀನಿ, ಸರಿ ಬಾ ಅಂತೇಳಿ ಅವ್ರೇನು ಮಾಡ್ತಾರೆ, ಒಬ್ಬ ಯಹೂದಿ ಹತ್ರ ಹೋಗಿ, ಜೂಯಿಷ್ ಮನಿ ಲ್ಯಾಂಡರ್ ಹತ್ರ ಹೋಗಿ ಸಾಲ ತೊಗೋತಾರೆ. ಅಲ್ಲಿ ಹೋಗಾಕ ಅವನಿಗೆ ಬೆಸ್ಯಾನಿಯೋಗೆ 3000 ಟಿಕೆಟ್ಗಳು ಬೇಕಾಗಿರ್ತವೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಈ ಶರ್ಲಾಕ್ನ ಹತ್ರ ಹೋಗಿ 3000 ಟಿಕೆಟ್ಗಳನ್ನು 3 ತಿಂಗಳ ಒಳಗೆ, ಯಾಕಂದ್ರೆ ಈ ಆ್ಯಂಟೋನಿಯನ್ ಹಡಗು ಬಂದುಬಿಡ್ತವೆ, ಅಷ್ಟರೊಳಗೆ ವ್ಯಾಪಾರ ಆಗುತ್ತೆ, ಅವ್ನು ಸಾಲ ಕೊಟ್ಟರಾಯ್ತು ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ಅವರು ಆಯಿತು ಸರಿ. ಈ ಮೊದಲ ಶೈಲಾಕ್ಗೂ ಮತ್ತು
ಆ್ಯಂಟೋನಿಗೂ ಆಗಿ ಬರ್ತಿರೋದಿಲ್ಲ. ವೈರತ್ವ ಇರುತ್ತೆ ವ್ಯಾಪಾರದಲ್ಲಿ. ಈ ಥರ ವೈರತ್ವ ಹೆಂಗಾದ್ರೂ ಮಾಡಿ ಇವನನ್ನು ಆ್ಯಂಟೋನಿಯನ್ನು ಸಿಕ್ಕಾಕ್ಸ್ಬೇಕು ಅಂತಕ್ಕಂಥದ್ರಲ್ಲಿ ಈ ಶೈಲಾಕ್ ಕಾಯ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಅವನ ಹೋಗಿ ಕೈ ಕೊಟ್ಟಂಗೆ ಆಗಿಬಿಡ್ತೈತಿ. ಸೊ ಅವನು ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಸಿಕ್ಕಾಕೊಂಡ ತಕ್ಷಣವೇ ನೆಕ್ಸ್ಟ್ ಏನಾಗುತ್ತೆ, ನಾನು ದುಡ್ಡು ಕೊಡ್ತೀನಿ ಬಟ್ ಬಡ್ಡಿ ಕೊಡೋಂಗಿಲ್ಲ. ನಾನು ಕೇಳಿದಾಗ ನೀನೇನಾದ್ರು 3 ತಿಂಗಳು ಒಳಗೆ ಆದ್ರೂ ಕೊಡದೇ ಇದ್ದ ತಕ್ಷಣದಲ್ಲಿ ಒಂದು ಬಾಂಡ್ ಮಾಡ್ಕೋತಾರೆ. ಆ ಬಾಂಡ್ ಒಳಗೆ ಕರಾರು ಬಡ್ಡಿ ಬೇಡ, ನನಗೆ ನೀನು ನಿನ್ನ ದೇಹದಿಂದ ನನಗೊಂದು ಫೌಂಡಷ್ಟು ಮಾಂಸವನ್ನು ಕೊಡಬೇಕು ಅಂತಕ್ಕಂಥದ್ದು. ಅದೇ ದೊಡ್ಡಗಾದ ಬಿಡು, ನನ್ನ ವ್ಯಾಪಾರ ಆಗತೈತಿ, ನನ್ನ ಹಡಗುಗಳು ಬಂದ ತಕ್ಷಣ ನಾನು ಕೊಟ್ಟರಾಯ್ತು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನಲ್ಲಿ ಆ್ಯಂಟೋನಿ ಇರ್ತಾನೆ. ಹಾಗಾಗಿ ಅವನು ಇದಕ್ಕೆ ಒಪ್ಕೊಂಡ್ಬಿಡ್ತಾನೆ. ಒಪ್ಕೊಂಡು ಸರಿ ಆಯಿತು ಕೊಟ್ಟರಾಯ್ತು ಅಂತೇಳಿ ಇವನು ಯಾರು ಆ್ಯಂಟೋನಿಯೋ ಕೂಡ ಬಶಾನಿಯೋ ಕೂಡ ಅವಳನ್ನು ಮೀಟ್ ಆಗಕ್ಕೆ ಹೋಗ್ತಾನೆ. ಮೀಟ್ ಆಗ್ತಕ್ಕಂಥ ಸಂದರ್ಭದಲ್ಲೇ ಆಗ ಅವನೇನು ಅಲ್ಲಿಗೆ ಮುಗಿದು ಹೋಗ್ತಾ ಪಾತ್ರ. ಇನ್ನು ನೆಕ್ಸ್ಟು ಜೆಸಿಕಾ ಬರ್ತಾಳೆ. ಜೆಸಿಕಾ ದ ಡಾಟರ್ ಆಫ್ ಶೈಲಾಕ್. ಅವಳು ಏನು ಮಾಡಿರ್ತಾಳಪ್ಪ ಅಂತಂದರೆ ಈ ಲಾರೆನ್ಸ್ ಅಂತಕ್ಕಂಥವನ್ನ ಲವ್ ಮಾಡ್ತಿರ್ತಾಳೆ. ಬಟ್ ಈ ಜೆಸಿಕಾ ಯಹೂದಿ ಆಗಿರ್ತಾಳೆ. ಲಾರೆನ್ಸ್ ಏನಾಗಿರ್ತಾನಪ್ಪ ಅಂತಂದರೆ ಕ್ರಿಶ್ಚಿಯನ್ ಆಗಿರ್ತಾನೆ. ಅದು ಎರಡೂ ಆಗಬಾರ್ದೇ ಇರ್ತಕ್ಕಂಥದ್ದು. ಈ ಕಾಸ್ಟಿಸಮ್ ಯಾವಾಗಿನಿಂದವ್ರು ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು. ಸೊ ಹಾಗಾಗಿ ಅದಕ್ಕೆ ಅವ್ರ ಅಪ್ಪ ಒಪ್ಕೋತಿರಂಗಿಲ್ಲ. ಒಂದು ದಿವಸ ಏನಾಗುತ್ತೆ, ಇವರಿಬ್ಬರು ಕೂಡ ಈ ಜೆಸಿಕಾ ಮತ್ತು ಲಾರೆನ್ಸು ಮನೆ ಬಿಟ್ಟು ಅಲ್ಲಿಂದ ಓಡೋಗಿಬಿಡ್ತಾರೆ. ಇವರು ಮನೆ ಬಿಟ್ಟು ಓಡಿ ಹೋದ ತಕ್ಷಣ ಅವ್ರಿಗೆ ಇವ ಆ್ಯಂಟೋನಿಯಾ ಮಾಡಿಸಿರ್ತಾರೆ ಅಂತೇಳಿ ಶೈಲಾಕರಿಗೆ ಡೌಟು. ಬಟ್ ಅವರು ಹೋಗಿಬಿಟ್ಟಿರ್ತಾರೆ. ಅದೇ ಹೊತ್ತಿಗೆ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲೊಂದು ಟೂವಲ್ ಅಂತೇಳಿ ಮತ್ತೊಂದು ಕ್ಯಾರೆಕ್ಟರ್ ಬರುತ್ತೆ. ಅವನನ್ನು ಈ ಶೈಲಾಕ ಮಗಳನ್ನ ಹುಡುಕಾಡ್ಕೊಂಬರಕ್ಕೆ ಕಳಿಸಿರ್ತಾನೆ. ಬಟ್ ಅವ್ನ ಮಗಳು ಸಿಗೋದಿಲ್ಲ. ಒಂದು ಸಂತೋಷ ಸುದ್ದಿಯನ್ನು ಶೈಲಾಕ್ ಆಗ್ತಿರ್ತಾನೆ. ಏನಪ್ಪ ಅಂತಂದರೆ, ಇಲ್ಲ ನೀನು ಆ್ಯಂಟೋನಿಯಾ ಹಡಗುಗಳು ಏನಿದ್ದಲ್ಲ ಸಮುದ್ರದಲ್ಲಿ ಬರ್ತಕ್ಕಂಥದ್ದವು ಮುಡಿಗೆ ಹೋಗಿಬಿಟ್ಟಿದ್ದಾವೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಇದು ಶೈಲಾಕನಿಗೆ ಅತಿಯಾದ ಸಂತೋಷವಾಗಿಬಿಟ್ಟಿರುತ್ತೆ. ಯಾಕಂತಂದ್ರೆ ಹೆಂಗಾರ ಮಾಡಿ ಅವನನ್ನು ಮಾಂಸವನ್ನು ಅವನ ದೇಹದಿಂದ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನಲ್ಲಿ ಅವನಿರ್ತಾನೆ. ಸೊ ಹಾಗಾಗಿ ಇಲ್ಲಿ ಪೋರ್ಷಿಯಾನ ವಧು ಪರೀಕ್ಷೆಗೆ ಹೋಗಿರ್ತಾನೆ. ಅಂಥದ್ದು ಒಬ್ಬ ರಾಜಕುಮಾರ ಬಂದು ಬಂಗಾರದ ಕಾಯಿನನ್ನು ತೆಗೆದುಕೊಳ್ತಾನೆ, ನಾನು ಶ್ರೇಷ್ಠ ಅಂತಕ್ಕಂಥದ್ದು. ಇನ್ನೊಬ್ಬ ಬಂದು ಬೆಳ್ಳಿ ತೊಗೋತಾನೆ. ಇವನಿಗೆ ಅಷ್ಟು ದುಡ್ಡಿನ ಮೇಲೆ ಏನು ಆಸೆ ಇರೋದಿಲ್ಲ ಯಾರು ಈ ಬೆಸಾನಿಯೋಗ. ಹಾಗಾಗಿ ಅವನು ಸೀಸದ ಕಾಯಿನ್ ತೊಗೊಂಡ್ಬಿಡ್ತಾನೆ. ಸೀಸದ ಕಾಯಿನ್ದಲ್ಲೇ ಅವಳ ಇದು ಇರುತ್ತೆ. ಆಲ್ರೆಡಿ ಈ ಪೋರ್ಷಿಯಾನ್ಗೂ ಕೂಡ ಬೆಸಾನಿಯೋನ ಮೇಲೆ ಲವ್ ಆಗಿಬಿಟ್ಟಿರ್ತೈತಿ. ಸೊ ಹೀಗಾಗಿ ಈ ಪ್ರೀತಿ ಇಲ್ಲಿಂದ ಸ್ಟಾರ್ಟ್ ಆಗಿ ಅವಳು ಕೂಡ ಅವನೋ ನನ್ನ ಫೋಟೋ ತೆಗೀಲಿ ಅಂತಕ್ಕಂಥದ್ದು ಅವಳಿಗೆ ಇರುತ್ತೆ. ಇವನು ಅವಳ ಫೋಟೋ ತೆಗಿತಾನೆ. ಸೊ ಹಂಗಾಗಿ ಲವ್ ಆಗುತ್ತೆ. ಈ ಬೆಲ್ಮೋಂಟದಲ್ಲಿ ಇವರಿಬ್ಬರದು ಕೂಡ ಮದುವೆಯಾಗಿ ಅಲ್ಲಿ ಆಗುತ್ತೆ. ಇನ್ನು ಇವ್ರು ಮದುವೆ ಆದ ತಕ್ಷಣ ಇವರಿಬ್ಬರು ಅಲ್ಲೇ ಬಂದುಬಿಟ್ಟಿರ್ತಾರೆ, ಯಾರು ಲಾರೆನ್ಸು ಮತ್ತು ಜೆಸಿಕಾ. ಸೊ ಅವ್ರಿಗೂ ಕೂಡ ಅಲ್ಲಿ ಮದುವೆ ಆಗುತ್ತೆ. ಅಲ್ಲಿಂದ ಅವ್ರು ವಾಪಸ್ ಬರ್ತಾರೆ. ಯಾಕೆ ಬರ್ತಾರೆ ಅಂತಂದ್ರೆ ಇಲ್ಲಿ ಆ್ಯಂಟೋನಿಯಂದು ಏನು 3 ತಿಂಗಳು ವಾಯ್ದೆ ಮುಗಿದು ಹೋಗಿಬಿಟ್ಟಿರ್ತೈತಿ. ಸೊ ಹಾಗಾಗಿ ಅಲ್ಲಿ ಬಂದಾಗ ಅವರಿಗೆ ಅದು ಗೊತ್ತಾಗುತ್ತೆ, ಆ್ಯಂಟೋನಿಯಾಗೆ ಈ ದೇಹದಿಂದ ಒಂದು ಫೌಂಡ್ ಮಾಂಸವನ್ನು ತೆಗೆದುಕೊಳ್ಬೇಕಂತೇಳಿ ಶೈಲಾಕ್ ಕೂತಿದ್ದಾನೆ ಅಂತಕ್ಕಂಥದ್ದನ್ನು. ಆವಾಗ ಈ ಡಾಕ್ಟರ್ ಬೆಲಾರಿಯೋ ಎಂಬ ಒಬ್ಬ ನ್ಯಾಯವಾದಿ ಅಥವಾ ನ್ಯಾಯ ಪಂಡಿತನ ಶಿಫಾರಸು ಪತ್ರವನ್ನು ತೆಗೆದುಕೊಂಡು ಪೋರ್ಷಿಯಾ ವಕೀಲಿಕೆ ಮಾಡೋಕ್ಕೆ ಇಲ್ಲಿಗೆ ಬರ್ತಾಳೆ. ಎಲ್ಲಿಗೆ ವೆನಿಸ್ ನಗರಕ್ಕೆ. ಆವಾಗ ಅವಳೇನು ಮಾಡ್ತಾಳೆ, ಈ ನಮ್ಮ 10th ಒಂದು ಪದ್ಯ ಇದೆ ನೋಡ್ರಿ, ಕ್ವಾಲಿಟಿ ಆಫ್ ಮರ್ಸಿ ಅಂತೇಳಿ. ಸೊ ಆ ಪದ್ಯದ ಕಾನ್ಸೆಪ್ಟ್ ಇರೋದೇ ಇಲ್ಲಿಂದ ತೆಗೆದುಕೊಳ್ಳಲಾಗೈತಿ. ಸೊ ಅದು 14 ಸಾಲಿಂದ ಐತಿ. ಬಟ್ ಅದು ಸಾನೆಟ್ ಅಲ್ಲ. ಯಾಕಂತಂದ್ರೆ ಅದಕ್ಕೆ ಈ 2 ಸಿಲಾಬಲ್ದು ಇದು ಏನೈತಲ್ಲ ಆ ಪೆಂಟಾಮೀಟ್ರದ್ದು ಅದು ಇರೋದೇ ಅದಕ್ಕೆ ಸಾನೆಟ್ ಅಂತೇಳಿ ಕರೆಯೋದಿಲ್ಲ. ಹಾಗಾಗಿ ಸೊ ಇಲ್ಲಿ ಆ ಕಾನ್ಸೆಪ್ಟ್ ಬರುತ್ತೆ. ಅಂದ್ರೆ ಆಕೆ ಏನೋ ಒಂದು ಕರಾರು ಇಡ್ತಾಳೆ ಅಂತ. ಹೌದಾ, ನೀ ಅವನ ದೇಹದಿಂದ 1 ಪೌಂಡ್ ಮಾಂಸವನ್ನು ತೆಗೆದುಕೋ, ಆದರೆ ಯಾವುದೇ ಕಾರಣಕ್ಕೂ ಒಂದು ಹನಿ ಬ್ಲಡ್ ಬರಬಾರ್ದು ಅಂತಕ್ಕಂಥ ಒಂದು ಮಾತು ಹೇಳ್ತಾಳೆ. ಒಂದು ಹನಿನೂ ಬ್ಲಡ್ ಬರಬಾರ್ದು. ಹಾಗಾಗಿ ತೆಗೆದುಕೊಂಡಾಗ ಅದು ಇಲ್ಲಿ ಈ ಅಸಾಧ್ಯವಾದದ್ದು ಅಂಥೇಳಿ ಅವನಲ್ಲಿ ಅದನ್ನು ತಿಳ್ಕೊಂಡು, ಸೊ ಅದಕ್ಕೆ ಅವನೇನು ಹೇಳ್ತಾನೆ, ಕೊನೆಗೆ ಅಲ್ಲಿ ಶೈಲಾಕ್ ಸೋತೋಗಿಬಿಡ್ತಾನೆ. ಇದೆಲ್ಲ ನನ್ನ ಹಣ ಏನು ಕೊಟ್ಟಿದ್ದೆ, ಹಣದ 3 ಪಟ್ಟನ್ನು ಕೊಟ್ಟರೆ ನನಗೆ ಸಾಕು ಅಂತಕ್ಕಂಥ ಮಾತನ್ನು ಅವನಲ್ಲಿ ಹೇಳಿಬಿಡ್ತಾನೆ. ಸೊ ಹಾಗಾಗಿ ಇಲ್ಲಿಗೆ ಅದರ ಜೊತೆಗೆ ಆ್ಯಂಟೋನಿಯಾ ಹಡಗುಗಳು ಕೂಡ ವಾಪಸ್ ಬರ್ತವೆ. ಸೊ ನಾಟಕ ಕೊನೆಯದಾಗಿ ಎಲ್ಲವೂ ಕೂಡ ಸುಖಾಂತ್ಯದಲ್ಲಿ ಅಂತ್ಯಗೊಳ್ತೈತಿ. ಇದು ಈ ನಾಟಕದ ಮುಖ್ಯವಾದ ತಿರುಳು ಆಗಿರ್ತದೆ. ಇನ್ನೊಂದು ನಾಟಕಪ್ಪ ಅಂತಂದರೆ ಇವರೇ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರ್ತಕ್ಕಂಥದ್ದು ಆ್ಯಸ್ ಯು ಲೈಕ್ ಇಟ್. ಈ ನಾಟಕವನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿದ್ದು. ಈ ನಾಟಕ ಏನಪ್ಪ ಅಂತಂದರೆ ಇದು ಕೂಡ 2 ತವಲೆ ಸೆಟ್ಟಿಂಗ್ ಆಗುತ್ತೆ. ಇನ್ನೊಂದು ಡ್ಯೂಕ್ ಕೋರ್ಟ್ನಲ್ಲಿ, ಈ ಅರಮನೆಯಲ್ಲಿ. ಇನ್ನೊಂದು ಫಾರೆಸ್ಟ್ ಆಫ್ ಆರ್ಡನ್ ಅಂತಕ್ಕಂಥದ್ದು 2 ಜಾಗದಲ್ಲಿ ಇದು ಅಂದರೆ ನಾಟಕ ನಡೆದಿರ್ತಕ್ಕಂಥದ್ದು. ಈ ನಾಟಕವನ್ನು ಫಾಸ್ಟ್ರಲ್ ಕಾಮಿಡಿ ಅಂತೇಳಿ ಕರೀತಾರೆ. ಅಂದ್ರೆ ಫಾಸ್ಟ್ರಲ್ ಅಂತಂದ್ರೆ ಹಳ್ಳಿಯ ಗಾಡಿನಲ್ಲಿ ನಡೆದಿರ್ತಕ್ಕಂಥ ಒಂದು ಕಾಮಿಡಿ ನಾಟಕ ಇದಾಗಿರ್ತೈತಿ. ಇಲ್ಲಿ ಏನಾಗ್ತಿರ್ತೈತಪ್ಪ ಅಂತಂದ್ರೆ ಫೆಡ್ರಿಕ್ ಅಂತಕ್ಕಂಥವನು ಈ ಥೀಮು
ಈ ರೀತಿಯಾಗೈತಿ ಇದರಲ್ಲಿ ಮುಖ್ಯವಾದ ಥೀಮು ಲವ್, ಫ್ರೆಂಡ್ಶಿಪ್, ಫರ್ಗಿವ್ನೆಸ್ ಆ್ಯಂಡ್ ಸೆಲ್ಫ್ ಡಿಸ್ಕವರಿ ಈ ನಾಟಕದ ಮುಖ್ಯವಾದ ತಿರುಳಾಗಿರ್ತದೆ. ಇನ್ನು ಇಲ್ಲಿ ನಾವು ಮುಖ್ಯವಾಗಿ ಬರಬೇಕಾಗಿದ್ದು ಏನಪ್ಪ ಅಂತಂದರೆ ರೋಸ್ಲ್ಯಾಂಡ್ ಇರ್ತಾಳೆ, ಇವಳು ಈ ನಾಟಕದ ಹೀರೋಯಿನ್ ಆಗಿರ್ತಾಳೆ. ಇವರ ಅಪ್ಪ ಈ ಫಾರೆಸ್ಟ್ ಆಫ್ ಆರ್ಡನ್ದಲ್ಲಿರ್ತಾನೆ. ಇನ್ನು ಒರ್ಲ್ಯಾಂಡೋ ಅಂತೇಳಿ ಬರ್ತಾನೆ. ಸೊ ಆ ಒರ್ಲ್ಯಾಂಡೋ ಇವನ ಸ್ನೇಹಿತನ ಯಾರು ಈ ಏನು ಸೀನಿಯರ್ ಫೆಡ್ರಿಕ್ ಇರ್ತಾನಲ್ಲ ಅವನ ಸ್ನೇಹಿತನಾಗಿರ್ತಾನೆ. ನಾನು ಬರೋಣ ಈಗ ಒಂದೊಂದು ಹಂತವಾಗಿ. ಸ್ನೇಹಿತರೆ, ಈ ಫೆಡ್ರಿಕ್ ಅಂತಕ್ಕಂಥವನು ಈ ಕಿಂಗ್ ಆಫ್ ಫ್ರಾನ್ಸ್ ನೋಡಿ, ಅಗಳಿ ಮರ್ಚೆಂಟ್ ಆಫ್ ವೆನಿಸ್ದಲ್ಲಿ ನಡೆದಿದ್ರೆ, ಇದು ಇಟಲಿಯ ವೆನಿಸ್ದಲ್ಲಿ ನಡೆದಿದ್ರೆ, ಈ ನಾಟಕ ಆ್ಯಸ್ ಯು ಲೈಕ್ ಇಟ್ ಫ್ರಾನ್ಸ್ದಲ್ಲಿ ನಡೆದಿರ್ತಕ್ಕಂಥ ನಾಟಕ ಇದಾಗಿರ್ತೈತಿ. ಇಲ್ಲಿ ನಾವೇನು ತಿಳ್ಕೊಬೇಕಪ್ಪ ಅಂತಂದರೆ ನಾಟಕದ ಕಥಾ ಇದು ಏನಾಗಿರ್ತೈತಿ, ಬೇರೆ ಬೇರೆ ಆಗಿರ್ತವೆ. ಇನ್ನು ಈ ಕಿಂಗ್ ಫೆಡ್ರಿಕ್ ಏನು ಮಾಡಿರ್ತಾನೆ ಅಥವಾ ಡ್ಯೂಕ್ ಫೆಡ್ರಿಕ್ ಅಣ್ಣನಿಗೆ ಮೋಸ ಮಾಡಿ ಸಿಂಹಾಸನದ ಮೇಲೆ ಅವನು ಕೂತಿರ್ತಾನೆ, ಅವನನ್ನು ಕಿತ್ತಾಕಿ ತಾನು ಬಂದು ಕೂತ್ಕೊಂಡ್ಬಿಡ್ತಾನೆ. ಈ ಫೆಡ್ರಿಕ್ ಏನಾಗಿರ್ತಾನಪ್ಪ ಅಂದ್ರೆ ಭಾಳ ಅಸೂಯೆ ಮತ್ತು ಒರಟು ಗುಣದವನಾಗಿರ್ತಾನೆ. ಅಷ್ಟೇನು ಬಟ್ ಇವ್ರ ಅಣ್ಣ ಏನಾಗಿರ್ತಾನೆ ಅಂತಂದರೆ ಸಾಧು ಮನುಷ್ಯನಾಗಿರ್ತಾನೆ. ಅವನನ್ನು ಕಿತ್ತಾಕಿ ಇವನು ಬಂದು ಅಲ್ಲಿ ಕುಂತ್ಬಿಟ್ಟಿರ್ತಾನೆ. ಈ ಏನು ಫೆಡ್ರಿಕ್ನಿಗೆ ಒಬ್ಬಳು ಹೆಣ್ಣುಮಗಳಿರ್ತಾಳೆ, ಅವ್ರ ಅಣ್ಣನಿಗೂ ಕೂಡ ಒಬ್ಬಳು ಹೆಣ್ಮಗಳಿರ್ತಾಳೆ. ಅವ್ರ ಅಣ್ಣನ ಮಗಳಿರ್ತಾಳೆ, ಅವಳ ಹೆಸರೇ ರೋಸ್ಲಿಂಡ್ ಅಂಥೇಳಿ. ಸೊ ಆ ರೋಸ್ಲಿಂಡೇ ಈ ನಾಟಕದ ನಾಯಕಿಯಾಗಿರ್ತಾಳೆ. ಇನ್ನು ಈ ಏನು ಫೆಡ್ರಿಕ್ ಇರ್ತಾನಲ್ಲ, ಆ ಫೆಡ್ರಿಕ್ನ ಅವನಿಗೂ ಕೂಡ ಒಬ್ಬಳು ಮಗಳಿರ್ತಾಳೆ, ಅವಳ ಹೆಸರೇ ಸೀಲಿಯಾ ಅಂಥೇಳಿ. ಏನು ಅಣ್ಣ ಕಾಡಿಗೆ ಹೋಗ್ಬಿಟ್ಟಿರ್ತಾನೆ, ಆದರೂ ಕೂಡ ಈ ರೋಸ್ಲಿಂಡೋ ಏನಾಗಿರ್ತಾಳೆ, ಕಾಕನ ಜೊತೆನೇ ಚಿಕ್ಕಪ್ಪನ ಜೊತೆ ಇಲ್ಲೇ ವಾಸ ಮಾಡ್ತಿರ್ತಾಳೆ. ಸೊ ಅದರ ಜೊತೆಗೆ ಈ ಯಾರು ರೋಲ್ಯಾಂಡೋ ಅಂತೇಳಿ ಇನ್ನೊಂದು ನೆಕ್ಸ್ಟ್ ಕ್ಯಾರೆಕ್ಟರ್ ಅದ ನೋಡ್ರಿ, ಯಂಗ್ ನೊಬೆಲ್ ಮ್ಯಾನ್ ಹೂ ಫಾಲ್ಸ್ ಲವ್ ವಿತ್ ರೋಸ್ಲಿಂಡ್ ಅಂತಕ್ಕಂಥದ್ದು. ಈ ರೋಲ್ಯಾಂಡೋ ಏನು ಮಾಡ್ತಾನಪ್ಪ ಅಂತಂದರೆ ಆರ್ಲ್ಯಾಂಡೋ ಈ ರೋಸ್ಲ್ಯಾಂಡೋ ಜೊತೆಗೆ ಅವಳಿಗೆ ಏನೋ ಲವ್ ಆಗುತ್ತೆ. ಸೊ ಲವ್ ಆದ ತಕ್ಷಣ ಅಲ್ಲಿ ಏನಾಗುತ್ತೆ, ಅವನು ಈ ಆರ್ಲ್ಯಾಂಡೋ ಏನಾಗಿರ್ತಾನಪ್ಪ ಅಂತಂದರೆ ಅವನು ರೋಲ್ಯಾಂಡೋನಿಗೆ ಇಬ್ಬರು ಮಕ್ಕಳಿರ್ತಾರೆ. ಒಬ್ಬ ಆಲಿವರ್, ಇನ್ನೊಂದು ಆರ್ಲ್ಯಾಂಡೋ ಅಂತೇಳಿ ಇಬ್ಬರು ಮಕ್ಕಳಿರ್ತಾರೆ. ಸೊ ಈ ರೋಲ್ಯಾಂಡೋಗೆ ಇಬ್ಬರು ಮಕ್ಕಳು. ಆ ರೋಲ್ಯಾಂಡೋ ಇವನ ಸ್ನೇಹಿತನಾಗಿರ್ತಾನೆ, ಏನು ಕಾಡಿನಾಗಿರ್ತಾನಲ್ಲ ಅಣ್ಣ, ಅವನ ಸ್ನೇಹಿತನಾಗಿರ್ತಾನೆ. ಸೊ ಒಂದು ಬಾಂಡ್ ಮಾಡಿಸಿರ್ತಾನೆ ಈ ಯಾರೋ ಆರ್ಲ್ಯಾಂಡೋನ ಅಪ್ಪ. ಏನಪ್ಪ ಅಂತಂದರೆ ಅವ್ರ ಅಣ್ಣನ ಹೆಸರು ಆಲಿವರ್ ಅಂತೇಳಿ. ಅವನಿಗೆ ತಮ್ಮನಿಗೆ ನೀನು ಶಿಕ್ಷಣವನ್ನು ಕೊಡಿಸಿದ ಮೇಲೆ ಅವನಿಗೆ ಸರಿಯಾಗಿ ಇದು ಮಾಡು, ಆಸ್ತಿ ಪಾಲು ಕೊಡಬೇಕು ಅಂತೇಳಿ. ಬಟ್ ಅವೇನು ಆಸ್ತಿ ಹೋಗುತ್ತೆ ಅಂತಕ್ಕಂಥದ್ದನ್ನು ಇಟ್ಕೊಂಡು ಸರಿಯಾದ ಪಾಲನ್ನು ಅಲ್ಲಿ ಕೊಡುವುದಿಲ್ಲ. ಹೀಗಾಗಿ ಅದು ಇಲ್ಲೇ ನಿಂತು ಹೋಗಿಬಿಡ್ತೈತಿ. ಬಟ್ ಇದೇ ಕಾಲಘಟ್ಟದಲ್ಲಿ ಈ ಫೆಡ್ರಿಕ್ನ ಆಸ್ಥಾನದಲ್ಲಿ ಒಬ್ಬ ಚಾರ್ಲ್ಸ್ ಅಂತೇಳಿ ಏನು ಕುಸ್ತಿ ಆಟಗಾರ ಇರ್ತಾನೆ. ಅವು ಯಾರಿಗೂ ಸೋಲಿಸೋದಾಗಿರೋದಿಲ್ಲ. ಅವನನ್ನು ಯಾರು ಸೋಲಿಸ್ತಾರೆ ಒಳ್ಳೆ ಬಹುಮಾನಗಳನ್ನ ಕೊಡ್ತೀನಿ ಅಂತೇಳಿ ಸಾರ್ತಕ್ಕಂಥ ಸಂದರ್ಭದಲ್ಲಿ ಈ ಆರ್ಲ್ಯಾಂಡೋ ಈ ನಾಟಕದ ನಾಯಕ ಅವನನ್ನು ಸೋಲಿಸಿಬಿಡ್ತಾನೆ. ಆ ಕಾಲಘಟ್ಟದಲ್ಲೇ ಈ ಆರ್ಲ್ಯಾಂಡೋಗೂ ಮತ್ತು ಈ ರೋಸ್ಲಿಂಡಾಗೂ ಕೂಡ ಲವ್ ಆಗುತ್ತೆ. ಸೊ ಅಲ್ಲಿಂದ ಅವರಿಬ್ಬರು ಪ್ರೇಮ ಸಾಕ್ತಾ ಇರ್ತೈತಿ. ಸೊ ಇದು ಸಾಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆರ್ಲ್ಯಾಂಡೋ ಒಂದು ಸಲ ಈ ಏನೋ ಅವರಿಬ್ಬರು ಏನು ಈ ಕುಸ್ತಿ ಕಾಳಗದಲ್ಲಿ ಅವನೇನು ಗೆದ್ದು ಬಿಡ್ತಾನೆ. ಆರ್ಲ್ಯಾಂಡೋ ಗೆದ್ದಾಗ ಈ ಫೆಡ್ರಿಕ್ ಅವನಿಗೆ ಸನ್ಮಾನ ಮಾಡಬೇಕಲ್ಲ, ಸನ್ಮಾನ ಮಾಡಬೇಕು ಅಂತೇಳಿ ಇನ್ನೇನು ಬರ್ತಿರ್ತಾನೆ. ಅವನು ಅವ್ರ ಅಣ್ಣನ ಗೆಳೆಯನ ಮಗ ಅಂತೇಳಿ ಗೊತ್ತಾದ ತಕ್ಷಣ ಅಲ್ಲಿಗೆ ಅವನು ಸ್ಟಾಪ್ ಮಾಡಿಬಿಡ್ತಾನೆ. ಬಟ್ ರೋಸ್ಲಿಂಡ ಏನು ಮಾಡ್ತಾಳಪ್ಪ ಅಂತಂದರೆ ಅವನಿಗೆ ಸನ್ಮಾನ ಮಾಡ್ತಾಳೆ. ಒಂದು ತನ್ನ ಕೊರಳಿರ್ತಕ್ಕಂಥ ಒಂದು ಹಾರವನ್ನು ತೆಗೆದು ಅವನಿಗೆ ಹಾಕಿಬಿಡ್ತಾಳೆ. ಈ ಮುಖಾಂತರವಾಗಿ ಅವರಿಬ್ಬರು ಪ್ರೇಮ ಆಗುತ್ತೆ. ಇದು ಫೆಡ್ರಿಕನಿಗೆ ಗೊತ್ತಾಗಿಬಿಡುತ್ತೆ ಇವರಿಬ್ಬರದು ಲವ್. ಸೊ ಹಾಗಾಗಿ ಅವ್ರು ಏನು ಮಾಡಿಬಿಡ್ತಾರೆ, ಇವ್ರನ್ನ ಹೆಂಗಾದರೂ ಮಾಡಿ ನಂಗೆ ಕೊಲ್ಲಬೇಕು, ಯಾರನ್ನ ಆರ್ಲ್ಯಾಂಡನ್ ಅಂತೇಳಿ ಹುಡುಕ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಅವಳು ಏನು ಮಾಡ್ತಾಳೆ, ಈ ರೋಸ್ಲಿಂಡು ಸೊ ಕುರುಬರ ವೇಷವನ್ನು ಹಾಕಿಕೊಂಡು ಅಥವಾ ಈ ಶೆಫರ್ಡ್ ಮ್ಯಾನ್ ವೇಷ ಹಾಕೊಂಡು ಹೋಗ್ಬಿಡ್ತಾಳೆ. ಆ ಶೆಫರ್ಡ್ ಮ್ಯಾನ್ ವೇಷ ಹಾಕೊಂಡಾಗ ಗ್ಯಾನಿಮೇಡ ಅಂತೇಳಿ ತನ್ನ ಹೆಸರನ್ನು, ಅಂದರೆ ಗಂಡ್ಮಕ್ಳ ಗತೆ ವೇಷ ಹಾಕೊಂಡು ಗ್ಯಾನಿಮೇಡ ಅಂತೇಳಿ ಹೆಸರನ್ನು ಬದಲಾಯಿಸ್ಕೊಂಡು ಅವಳು ಹೋಗಿಬಿಡ್ತಾಳೆ. ಇನ್ನು ಸಿಲಿಯಾ ಇರ್ತಾಳೆ, ಎಲಿಯನ್ ಅಂತೇಳಿ ಗಂಡು ಮಗನ ಹೆಸರನ್ನು ಇಟ್ಕೊಂಡು ಅವಳು ಹೋಗ್ತಾಳೆ. ಸೊ ಇವರಿಬ್ಬರು ಎಲ್ಲಿ ಹೋಗ್ತಾರೆ ಅಂತಂದರೆ ಅವರ ಏನು ತಂದೆ ಕಾಡಿನಾಗಿರ್ತಾನಲ್ಲ ಅಲ್ಲಿ ಹೋಗ್ತಾರೆ. ಸೊ ಆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ರೋಸ್ಲಿಂಡೋ ಅಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಫೆಡ್ರಿಕನಿಗೆ ಅದು ಸಿಟ್ಟು ಬರ್ಸುತ್ತೆ. ತಾರೊಬ್ಬರೇ ಹೋಗಿರೋದಿಲ್ಲ ಅವಳ, ಯಾಕಂದ್ರೆ ಅವರಿಬ್ಬರು ಕ್ಲೋಸ್ ಇರ್ತಾರೆ, ರೋಸ್ಲಿಂಡಾ ಮತ್ತು ಸಿಲಿಯಾ. ಹಾಗಾಗಿ ಅವಳು ಅವ್ರ ಜೊತೆ ಹೋಗಿದ್ದಕ್ಕೆ ನನ್ನ ಮಗಳು ಹೋದಳ ಅಂತಕ್ಕಂಥದ್ದನ್ನು ಅವನಿಗೆ ಭಾಳ ಸಿಟ್ಟು ಇರ್ತೈತಿ. ಇದು ಹೋಗ್ಬೇಕಾದ್ರೆ ಈ ಆರ್ಲ್ಯಾಂಡೋ ಕೂಡ ಅವಳು ಹೋಗ್ಯಾಳ ಅಂತೇಳಿ ಸುದ್ದಿ ತಿಳಿದ ತಕ್ಷಣ ತಾನೂ ಅವಳಿಗೆ ಬೆನ್ನತ್ತಿ ಹೋಗಿಬಿಡ್ತಾನೆ. ಹಾಗೆ ಹೋಗಿ ಅವಳನ್ನು ಅಲ್ಲಿ ಕೂಡ್ಕೋತಾನೆ. ಬಟ್ ಅದೇನಾಗುತ್ತೆ, ಅವರಿಬ್ಬರು
ಏನು ಲವ್ ಇರ್ತೈತಲ್ಲ ಆ ಪ್ರೀತಿ ಇರೋದ್ರಿಂದ ಬಟ್ ನಾನೇ ರೋಸ್ಲಿಂಡಾ ಅಂತೇಳಿ ಆರ್ಲ್ಯಾಂಡಾಗ ಅವಳು ಹೇಳಿರೋದಿಲ್ಲ. ಹಾಗಾಗಿ ಇಲ್ಲಿ ಈ ರೀತಿ ಹೋಗೋಕೆ ಅವಳು ಇಲ್ಲ ನೀನು ಯಾವ ರೀತಿಯಾಗಿ ಅವಳನ್ನು ರೋಸ್ಲ್ಯಾಂಡ ಮದುವೆ ಪ್ರೀತಿಸ್ತೀಯಲ್ಲ ಹಂಗೆ ನನ್ನೇ ಪ್ರೀತಿಸು ಅಂತೇಳಿ ಗ್ಯಾನಿಮೇಡ್ ಹೇಳ್ತಾ ಅಲ್ಲಿದ್ದು ಅದು ಒಂದು ರೀತಿ ಪ್ರೀತಿ ಅದು ಸಾಕ್ತಾ ಇರ್ತದೆ. ಅದೇ ಕಾಲಘಟ್ಟದಲ್ಲಿ ಈ ಆರ್ಲ್ಯಾಂಡನ ಅಣ್ಣ ಆಲಿವರ್ ಕಾಡಿಗೆ ಬರ್ತಿರ್ತಾನೆ. ಕಾಡಿಗೆ ಅವನನ್ನು ಹುಡ್ಕೊಂಡು ಕಾಡಿಗೆ ಯಾಕಂದರೆ ಈ ಫೆಡ್ರಿಕ್ ಅವ್ನು ನಿಮ್ಮ ಅಣ್ಣ ತಮ್ಮನ ಕರ್ಕೊಂಬರ್ಲಿಕ್ಕಂದ್ರೆ ನಿನ್ನ ಕೊಲ್ತೀನಿ ಅಂತ ಹೇಳ್ಬಿಟ್ಟಿರ್ತಾನೆ. ಹಾಗಾಗಿ ಅವನನ್ನು ಹುಡ್ಕೊಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಅವನ ಮೇಲೆ ಸಿಂಹ ಅಟ್ಯಾಕ್ ಮಾಡುತ್ತೆ. ಆ ಸಿಂಹದಿಂದ ಅವ್ರ ತಮ್ಮನೇ ಯಾರು ಆರ್ಲ್ಯಾಂಡ್ ಅವನನ್ನು ಕಾಪಾಡ್ತಾನೆ. ಹಾಗಾಗಿ ಅಣ್ಣ ಮನ ಪರಿವರ್ತನೆ ಅಲ್ಲಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಕೊನೆಗೆ ಏನಾಗುತ್ತಪ್ಪ ಅಂತಂದರೆ ಇದೆಲ್ಲರೂ ಇವರು ಕೂಡ್ಯಾರ ಅರ್ಡನ್ ಫಾರೆಸ್ಟ್ನಲ್ಲಿ ಅಂತೇಳಿ ಫೆಡ್ರಿಕನಿಗೆ ಗೊತ್ತಾದಾಗ ತಾನು ಯುದ್ಧ ಮಾಡಬೇಕಂತೇಳಿ ಸೈನ್ಯ ಸಮೇತವಾಗಿ ಅವನು ಬರ್ತಿರ್ತಾನೆ. ಬರ್ತಕ್ಕಂಥ ಸಂದರ್ಭದಲ್ಲಿ ಜಾಕ್ಸ್ ಅಂತಕ್ಕಂಥ ಒಂದು ಕ್ಯಾರೆಕ್ಟರ್ ಬರುತ್ತೆ. ಆ ಜಾಕ್ಸ್ ಏನು ಮಾಡ್ತಾನಪ್ಪ ಅಂದ್ರೆ ಅವನೊಬ್ಬನು ಫಿಲಾಸಾಫರ್ ಆಗಿರ್ತಾನೆ, ಫೇಮಸ್ ಸ್ಪೀಚ್ ಆಗಿರ್ತಾನೆ. ಅವನು ಏನು ಮಾಡ್ತಾನಪ್ಪ ಅಂತಂದರೆ ಈ ಫೆಡ್ರಿಕನ ಮನಸ್ಸನ್ನು ಪರಿವರ್ತನೆಯನ್ನು ಮಾಡಿ ಅವನಿಗಿಲ್ಲ ಆಲ್ ದ ವರ್ಡ್ ಅ ಸ್ಟೇಜ್, ಪ್ಲೀಸ್ ಬಿ ರಿಮೆಂಬರ್ ದಿಸ್ ಸೆಂಟೆನ್ಸ್, ಆಲ್ ದ ವರ್ಡ್ ಅ ಸ್ಟೇಜ್, ದಿಸ್ ಸೆಂಟೆನ್ಸ್ ಡೆಲಿವರ್ ಬೈ ದ ಜಾಕ್ಸ್ ಅವನು ಹೇಳ್ತಾನೆ. ಸೊ ಅವನು ಅದನ್ನು ಮಾತು ಹೇಳಿ ಇಲ್ಲ ಅವನ ಯಾರು ಫೆಡ್ರಿಕನ ಮನ ಪರಿವರ್ತನೆಯಾಗಿ ಎಲ್ಲರೂ ಹೋಗಿ ಅಲ್ಲಿ ಜಾಯಿನ್ ಆಗ್ತಾರೆ. ಕೊನೆಗೆ ಇದು ಕೂಡ ಸುಖಾಂತವನ್ನು ಕಾಣ್ತಕ್ಕಂಥ ನಾಟಕ ಆಗೈತಿ. ಕೊನೆಗೆ ಆಲಿವರ್ ಮತ್ತು ಸಿಲಿಯಾ ಮದುವೆ ಆಗ್ತಾರೆ. ರೋಸ್ಲಿಂಡ್ ಮತ್ತು ಆರ್ಲ್ಯಾಂಡೋ ಕೂಡ ಮದುವೆ ಆಗ್ತಾರೆ. ಅದೇ ರೀತಿ ಇನ್ನೊಂದೆರಡು ಮದುವೆಗಳಾಗಿ ಅಲ್ಲಿ ಏನು ಈ ನಾಟಕದಲ್ಲಿ ನಡೀತವೆ. ಇಷ್ಟು ಈ ಪಾತ್ರಗಳ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ವಿವರಣೆ ಆಗೈತಿ. ಇನ್ನು ಈ ನಾಟಕದಲ್ಲಿ ಒಂದಿಷ್ಟು ಇವೆರಡು ನಾಟಕಗಳಲ್ಲಿ ಬರ್ತಕ್ಕಂಥ ಫೇಮಸ್ ಸ್ಪೀಚ್ಗಳು ಯಾವ್ಯಾವಪ್ಪ ಅಂದರೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮದ ಬರೆದ HSTR ಎಕ್ಸಾಮದ ಸಲುವಾಗಿ ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟೇನ್ಡ್ ಅಂತೇಳಿ ಪೋರ್ಷಿಯಾ ಹೇಳ್ತಾಳೆ. ಹ್ಯಾತ್ ನಾಟ್ ಎ ಜ್ಯೂ ಐಸ್ ಅಂತಕ್ಕಂತೇಳಿ ಶರ್ಲಾಕ್ ಹೇಳ್ತಾರೆ. ನಾನು ಈಗ ಹೇಳಿರ್ತಕ್ಕಂಥ ಮಾತು ಜಾಕ್ಸ್ ಅಂತ ಹೇಳಿರ್ತಕ್ಕಂಥದ್ದು ಆಲ್ ದ ವರ್ಡ್ ಸ್ಟೇಜ್ ಅಂತಕ್ಕಂಥ ಮಾತನ್ನು ಜಾಕ್ಸು ಈ ಆ್ಯಸ್ ಯು ಲೈಕ್ ಇಟ್ ನಾಟಕದಲ್ಲಿ ಹೇಳ್ತಾನೆ. ಸೊ ಇಲ್ಲಿ ತನಕ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯ್ತಂದರೆ ಎಡು ಸನ್ಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು.